ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. 9ನೇ ತಾರೀಕು ಈ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಚಿಕ್ಕದಾಗಿ ಹೇಳಿದ್ದೆ. ಆದರೆ ಇವಾಗ ಮೂಡಲ್ಗಿಯಲ್ಲಾದ ಮರ್ಡರ್ ಬಗ್ಗೆ ಭಯಾನಕ ವಿಚಾರಗಳು ಬಯಲಿಗೆ ಬಂದಿದ್ದಾವೆ. ಕೇವಲ 4.5 ತಿಂಗಳ ಹಿಂದೆ ಮದುವೆ ಆದವನು ಕೇವಲ ಅದೊಂದು ವಿಚಾರಕ್ಕೆ ಪತ್ನಿಯನ್ನ ಕೊಲೆ ಮಾಡಿ 2 ದಿನ ಅವಳ ಶವದ ಹತ್ರನೇ ಮಲ್ಕೊಂಡು ದುರ್ವಾಸನೆ ಬರೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಗಂಡ ಅನ್ನಿಸ್ಕೊಂಡವನು ಊರು ಬಿಟ್ಟು ಪರಾರಿ ಆಗ್ತಾನೆ. ಅಷ್ಟಕ್ಕೂ ಇವನು ಯಾವ ಕಾರಣಕ್ಕೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ ಅವನು ಆಮೇಲೆ ಮಾಡಿದ್ದಾದ್ರೂ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಕಮಲ್ದಿನ್ನಿ ಗ್ರಾಮದಲ್ಲಿ ಬುಧವಾರ ನಡೆದಿದ್ದ ಒಂದು ಕೊಲೆ ಎಲ್ಲರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಮದುವೆಯಾಗಿ ಕೇವಲ 4.5 ತಿಂಗಳಿಗೆ ಹೆಂಡತಿಯನ್ನ ಕೊಂದು ಹಾಕಿರುವ ಗಂಡ ಮಂಚದ ಒಳಗೆ ಆಕೆ ಡೆಡ್ ಬಾಡಿಯನ್ನ ಬಚ್ಚಿಟ್ಟಿರ್ತಾನೆ. ಕೊಲೆ ಮಾಡಿ 2 ದಿನ ಅವಳ ಶವದ ಜೊತೆಗೆ ಇದ್ದು ದುರ್ವಾಸನೆ ಬರೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಪತಿ ಮಹಾಶಯ ಊರು ಬಿಟ್ಟು ಪರಾರಿ ಆಗ್ತಾನೆ. ಸದ್ಯ 3 ಜನರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕೊಲೆ ಆರೋಪಿ ಆಕಾಶ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇಲ್ಲಿ ವಿಚಾರ ಏನಂತಂದ್ರೆ, ಸಾಕ್ಷಿ ಕಂಬಾರ ಕೊಲೆಯಾದ ಮಹಿಳೆ ಹೆಸರು. ಇದೇ ವರ್ಷ ಮೇ 24ನೇ ತಾರೀಕು ಅದ್ಧೂರಿಯಾಗಿ ಆಕಾಶ್ನನ್ನ ಮದುವೆಯಾಗಿದ್ದ ಸಾಕ್ಷಿ ದುರಂತೆ ಅಂತ್ಯ ಕಂಡಿದ್ದಾಳೆ. ಹುಬ್ಬಳ್ಳಿಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆಕಾಶ್ ತನಗೆ 1 ಲಕ್ಷಕ್ಕಿಂತ ಹೆಚ್ಚು ಸಂಬಳ ಇದೆ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಆಗಿರ್ತಾನೆ. 50 ಗ್ರಾಂ ಬಂಗಾರ ಹಾಗೂ 5 ಲಕ್ಷ ರೂಪಾಯಿ ಕ್ಯಾಶ್ ತಂದು ಕೊಡುವಂತ ಪೀಡಿಸ್ತಾ ಇದ್ದ. ಇದೇ ಕಾರಣಕ್ಕೆ ಅವಳನ್ನ ಕೊಲೆ ಮಾಡಿದ್ದಾನೆ ಅಂತ ಸಾಕ್ಷಿ ಕುಟುಂಬಸ್ಥರು ಮೂಡಲ್ಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಕೊಲೆಗೆ ಕಾರಣ ಏನು, ಅದರ ಜೊತೆಗೆ ಆಕಾಶ್ ಮಾಡಿದ್ದೇನು ಅನ್ನೋದನ್ನ ಕೇಳಿದ್ರೆ ನೀವು ಪಕ್ಕ ಶಾಕ್ ಆಗ್ತೀರಾ. ಆಕಾಶ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದು ಸೋಮವಾರ ಮಧ್ಯಾಹ್ನ. ಕತ್ತು ಇಸುಕಿ ಕೊಲೆ ಮಾಡಿರ್ತಾನೆ. ಇದಾದ ಬಳಿಕ ಡೆಡ್ ಬಾಡಿಯನ್ನ ಬೆಡ್ರೂಮ್ನಲ್ಲಿದ್ದ ಮಂಚದ ಒಳಗೆ ಹಾಕಿ ತನ್ನ ತಾಯಿಗೆ ಏನು ಹೇಳ್ತಾನಂದ್ರೆ, ನಾವಿಬ್ರು ಗಂಡ ಹೆಂಡತಿ ಗೋಕಾಕ್ಗೆ ಹೋಗಿ ಬರ್ತೀವಿ ಅಂತ ಹೇಳಿರ್ತಾನೆ. ಇನ್ನು ಆಕಾಶ್ನ ತಾಯಿ ಯಲ್ಲಮ್ಮ ದೇವಿಗೆ ಸೇವೆ ಮಾಡ್ತಾ ಇರ್ತಾರೆ. ಹೀಗಾಗಿ ಹೆಚ್ಚಾಗಿ ದೇವಸ್ಥಾನದಲ್ಲೇ ಉಳಿದುಕೊಳ್ತಾ ಇರ್ತಾರೆ. ಈ ಮೂಲಕ ತನ್ನ ತಾಯಿಯ ದಾರಿ ತಪ್ಪಿಸೋ ಕೆಲಸವನ್ನ ಮಗ ಮಾಡಿರ್ತಾನೆ. ಮಂಗಳವಾರ ಅಷ್ಟೊತ್ತಿಗೆ ಡೆಡ್ ಬಾಡಿಯಿಂದ ಲೈಟಾಗಿ ವಾಸನೆ ಹೊಡೆಯೋದಕ್ಕೆ ಶುರು ಆಗುತ್ತೆ. ಆಗ ಏನಿದು ವಾಸನೆ ಅಂತ ತಾಯಿ ಕೇಳ್ತಾರೆ. ಆಗ್ಲೂ ಈ ಆಕಾಶ್ ಏನೋ ಒಂದು ಸುಳ್ಳು ಹೇಳಿ ಮರೆ ಮಾಚೋ ಕೆಲಸ ಮಾಡ್ತಾನೆ. ಇನ್ನೊಂದು ಕಡೆ ತನ್ನ ಹೆಂಡತಿ ಅವರ ಅಕ್ಕನ ಮನೆಗೆ ಹೋಗಿದ್ದಾಳೆ ಅಂತಾನು ಹೇಳಿರ್ತಾನೆ. ಇದೇ ರೀತಿ ಬರೋಬ್ಬರಿ 2 ದಿನ ಹೆಂಡತಿಯ ಡೆಡ್ ಬಾಡಿಯ ಸಮೀಪದಲ್ಲೇ ಮಲ್ಕೊಂಡಿದ್ದ ಆಕಾಶ್ ರಾತ್ರಿ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿ ವಿಫಲನಾಗ್ತಾನೆ. ಯಾವಾಗ ಡೆಡ್ ಬಾಡಿಯನ್ನ ಇಲ್ಲಿಂದ ಬೇರೆ ಕಡೆಗೆ ತಗೊಂಡು ಹೋಗೋದಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತೋ ಆಗ ಮಂಚದ ಒಳಗೆ ಇಟ್ಟು ಡ್ರಾಮಾ ಶುರು ಮಾಡ್ತಾನೆ. ಕೊಲೆ ಮಾಡಿದ 3 ದಿನದ ಬಳಿಕ ಡೆಡ್ ಬಾಡಿಯಿಂದ ದುರ್ನಾತ ಬರ್ತಾ ಇದ್ದಂಗೆನೆ ಬೆಡ್ರೂಮ್ಗೆ ಹೋಗಿ ಆಕಾಶ್ ತಾಯಿ ನೋಡಿದಾಗ ಮಂಚದ ಕೆಳಗೆ ಡೆಡ್ ಬಾಡಿ ಇರೋದು ಗೊತ್ತಾಗುತ್ತೆ. ಕೂಡಲೇ ನೇಬರ್ಸ್ಗೆಲ್ಲ ಮಾಹಿತಿ ಕೊಡ್ತಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ತನಕ ಹೋಗಿ ಕೇಸ್ ಕೂಡ ದಾಖಲಾಗಿದೆ. ಈಗ ವರದಕ್ಷಿಣೆ ತರಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದಾಗಿ ಸಾಕ್ಷಿ ಕುಟುಂಬದವರು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಮದುವೆ ಆದಮೇಲೆ ಸಾಕ್ಷಿ ತನ್ನ ಸ್ನೇಹಿತನ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾ ಇದ್ಲು. ಈ ವಿಚಾರ ತಿಳಿದು ಆಕಾಶ್ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸದ್ಯ ಯಾವತ್ತೂ ತಾನು ವಾಪಸ್ ಬರೋದಿಲ್ಲ ಅಂತ ಹೇಳಿ ಆರೋಪಿ ಆಕಾಶ್ ತಾಯಿ ಮುಂದೆ ಹೇಳಿ ಹೋಗಿದ್ದಾನೆ. ಜೊತೆಗೆ ತನ್ನ ಅಕ್ಕನಿಗೂ ಕಾಲ್ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ನನ್ನನ್ನು ಹುಡುಕ್ಬೇಡಿ ಅಂತ ಹೇಳಿದ್ದಾನೆ. ಅವನ ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಹೀಗಾಗಿ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದೇನಾದರೂ ಇರಲಿ, ಮದುವೆಯಾದ ಕೇವಲ 4-5 ತಿಂಗಳಲ್ಲೇ ಸಾಕ್ಷಿ ಅನ್ನೋ ಹೆಣ್ಣು ಮಗಳು ಈ ರೀತಿ ದುರಂತ ಅಂತ್ಯ ಕಂಡಿರೋದು ದುರ್ದೈವದ ಸಂಗತಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.